ಅಯ್ಯೋ, ವ್ಯಕ್ತಿಗಳಿಷ್ಟ ಆದ್ರು ಸರ್, ಪಿಕ್ಚರ್ ಚೆನ್ನಾಗಿ ಮಾಡ್ತಾರೆ, ಎಲ್ಲಿ ನೋಡಿದ್ರು ಕೇಳಿ 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 ಅಂತ. ಇನ್ನೊಂದೇನಾಗುತ್ತೆ, ನಮ್ಮ ಚಿತ್ರರಂಗದಲ್ಲಿ ಯಾವುದೇ ಸಿನಿಮಾ ಮಾಡಿದಾಗಲೂ ನೀವು ಬರೀ ಕೇಳಿ ಬಗ್ಗೆ ಹೇಳ್ತಾ ಇದ್ದೀರ. ಇನ್ನೊಬ್ಬ ಗೆಳೆಯ ಚಂದನ್ ಅಂತ ಒಂದು ಸಿನಿಮಾ ಮಾಡಿದ್ರು, ಅವರೊಂದು ಸಿನಿಮಾ ಮಾಡಿದ್ರು, ಕರೆದ್ರು, ಏರ್ಪೋರ್ಟಿಂದ ಹಂಗೆ ಹೇಳಿದೆ, ಸ್ಟ್ರೈಟ್ ಆಗಿ ಹೋದೆ, ಇರೋ ಬಟ್ಟೆ ತಗೊಂಡೆ, ಫಸ್ಟ್ ಕ್ಲಾಸಾಗಿ ರೆಡಿ ಆದೆ, ಒಂದು ಸಾಂಗ್ ಮಾಡಿಬಿಟ್ಟು ಒಂದು ದಿನದಲ್ಲಿ ಹೋದೆ. ವಾಟ್ ಇಸ್ ದ ಬಿಗ್ ಡೀಲ್? ಇವಾಗ ಚಿತ್ರರಂಗದಲ್ಲಿ ದರ್ ಇಸ್ ಅ ವೆರಿ ಪ್ರೋಗ್ರೆಸಿವ್ ಸ್ಟೆಪ್ ವಿ ಟೇಕ್ ಆ್ಯಂಡ್ ದಿಸ್ ಅ ವೆರಿ ಸೆಲೆಕ್ಟಿವ್ ಸ್ಟೆಪ್ ವಿ ಟೇಕ್ ಸರ್. ದಿಸ್ ಅ ವೆರಿ ಸೆಲೆಕ್ಟಿವ್ ಸ್ಟೆಪ್, ನಾಟ್ ಅ ಪ್ರೋಗ್ರೆಸಿವ್ ಸ್ಟೆಪ್. ಪ್ರೋಗ್ರೆಸಿವ್ ಸ್ಟೆಪ್ ನಾವು ತಗೊಳ್ಳೋದು ನಮ್ಮ ಜೀವನದಲ್ಲಿ ಏನಾದ್ರು ಬೇಕಾದಾಗ, ನೆಕ್ಸ್ಟ್ ಏನು ಮಾಡಿ, ಈ ಸಿನಿಮಾ ಎಲ್ಲಿವರೆಗೆ ಹೋಗಬೇಕು. ಇದು ನನ್ನ ಸ್ನೇಹಿತರು, ನನ್ನ ಗೆಳೆಯರು, ನನ್ನ ಚಿತ್ರರಂಗದ ಮೈ ಕಲೀಗ್ಸ್, ಅವರಿಗೆ ನಮ್ಮ ಅವಶ್ಯಕತೆ ಇದೆ ಅಂತ ಬಂದಲ್ಲಿ ಅದರಲ್ಲಿ ಥಿಂಕೆ ಮಾಡಬಾರ್ದು. ಯಾಕಂದ್ರೆ ಜವಾಬ್ದಾರಿ ಅವರಲ್ಲಿರುತ್ತೆ ನಮಗೆ ಕರೆಸಿದಾಗ. ಆ್ಯಂಡ್ ಟೆಲಿಂಗ್ ಯು, ದೇ ಲುಕ್ ಆಫ್ಟರ್ ಮೀ ವೆರಿ ವೆಲ್, ದೇ ರೆಸ್ಪೆಕ್ಟ್ ಮೀ ವೆರಿ ವೆಲ್. ಇಲ್ಲಿ ಪಾತ್ರದ ಇವರ ಬರೋದೇ ಇಲ್ಲ. ಧ್ರುವ್ ಹೀರೋ, ನಾನು ನೋಡಿದ್ರು ಸಿನಿಮಾನೆಲ್ಲ. ಐ ಲೈಕ್ ಹಿಮ್ ಆಸ್ ಅನ್ ಆ್ಯಕ್ಟರ್, ಐ ಲೈಕ್ ಹಿಮ್ ಆಸ್ ಅ ಫ್ಯಾಬುಲಸ್ ಡ್ಯಾನ್ಸರ್, ಇಮೋಷನು. I would like to be a part, and he is my family. ಡೈರೆಕ್ಟರ್ ಆಮೇಲೆ ಫಸ್ಟ್ ಇವರು ವಿಲನ್ ಡೈರೆಕ್ಷನ್ ಮಾಡ್ಬೇಕಾದ್ರೆ ಎಷ್ಟನೇ ಇಸ್ವಿ, ನಾನು ಎಷ್ಟು ಸಿನಿಮಾ ಮಾಡಿದ್ದೆ, ಏನು ಪರಿಚಯ ಇರಲಿಲ್ಲ ನಾವಿಬ್ಬರಿಗೆ. ಫಸ್ಟ್ he became my family sir. After that he is my director. So whatever it is family. I will be there. ಸುದೀಪ್ ಸರ್, ನಾನು ಕೇಳಕ್ಕೆ ಹೋದ್ರೆ ಪಾಪ, ಒಂದು ನಿಮಿಷ ಸರ್, ಜಸ್ಟ್ ಒನ್ ಸೆಕ್. ಎಸ್ ಸರ್. ಇಲ್ಲ ಅವರು ಪ್ರಶ್ನೆ ಕೇಳಬೇಕು ಅಂತ ಇವ್ರು ಕೇಳಿದ್ರು. ಈ ಗ್ಯಾಪಲ್ಲಿ ಅವರು ಹೀರೋಯಿನ್ ನೋಡ್ತಾ ಇದ್ರು. ಅವ್ರಿಗೆ ಸಡನ್ ಆಗಿ ಬರ್ತಾ ಇದ್ರು, ಏನು ಮಾಡಬೇಕು. ಬೇರೆ ನೋ, ದೇರ್ ಇಸ್ ನೋ ಅಪ್ಡೇಟ್. ಐ ಮೀನ್ ಸುಮ್ಮನೆ ನ್ಯೂಸ್ ಕೊಡಲಿ ಅಂತ ಕೊಡಲ್ಲ ನಾನು. ನಾನು ಒಂದು ಮಾರ್ಕ್ ಮಾಡಿದ್ಮೇಲೆ ಐ ಟೋಲ್ಡ್ ಯು ಸರ್, ವಿತಿನ್ ಅ ಮ್ಯಾಟರ್ ಆಫ್ 5.5 months ನಾನು 120 days ವರ್ಕ್ ಮಾಡಿ, 166 ಕಾಲ್ ಶೀಟ್ಸ್ ವರ್ಕ್ ಮಾಡಿ, ಅದು ಮುಗಿತಿದ್ದ ಹಾಗೇನೆ ಐ ವಾಸ್ ಸೋ ಟೈಡ್ ಅಪ್ ವಿತ್ ಬಿಗ್ ಬಾಸ್, ಐ ವಾಸ್ ಸೋ ಟೈಡ್ ಅಪ್ ವಿತ್ CCL. ಫಾರ್ ದ ಫಸ್ಟ್ ಟೈಮ್ ನನಗೆ ಐ ಜಸ್ಟ್ ವಾಂಟೆಡ್ ಟು ರೆಸ್ಟ್ ಆ್ಯಂಡ್ ನಾಟ್ ಡೂ ಎನಿಥಿಂಗ್. ಐ ಜಸ್ಟ್ ಡಿಂಟ್ ಡೂ ಎನಿಥಿಂಗ್. ಮನೇಲಿದ್ದೆ, ಊಟ ಮಾಡ್ತಾ ಇದ್ದೆ, ಅಡುಗೆ ಮಾಡ್ತಾ ಇದ್ದೆ, ವರ್ಕೌಟ್ ಮಾಡ್ತಾ ಇದ್ದೆ, ಮಲಗ್ತಾ ಇದ್ದೆ, ಅಲ್ಲಲ್ಲಿ ಗ್ಯಾಪ್ಸ್ ಇದ್ದೋಗಿ ಏನಾದ್ರು ಆಡ್ಕೊಂಡ್ಬರ್ತಾ ಇದ್ದೆ, ಕ್ರಿಕೆಟ್ ಏನಾದ್ರು. ಐ ಜಸ್ಟ್ ರೆಸ್ಟೆಡ್ ಫಾರ್ ಅ ವೈಲ್ ಟು ಲುಕ್ ಬೆಟರ್. ಬಿಕಾಸ್ ನಾವು ಹೇಳಿದ್ದೆ ಲಾಸ್ಟ್ ಟೈಮ್, ಹೇಳಿದ್ದೀನಿ, ಹೀರೋಗಳಾದ ತಕ್ಷಣ ನಾವು ಹೆಂಗಿದ್ರು ನೋಡಬೇಕು ಅನ್ನೋದು ತಪ್ಪಾಗುತ್ತೆ. ವಿ ಹ್ಯಾವ್ ಟು ಲುಕ್ ಗುಡ್, ಐ ಶುಡ್ ಫೀಲ್ ದಟ್ ಗುಡ್. ಸೊ ಐ ಟುಕ್ ರೆಸ್ಟ್ ಅಷ್ಟೇ. BRB ಇಸ್ ಗೋನ್ ಸ್ಟಾರ್ಟ್ ನಾವು. ಆ್ಯಂಡ್ ಇಲ್ಲದೇ ಇರೋ ಅಪ್ಡೇಟ್ಗಳು ನಾನು ಯಾವತ್ತೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಇವರು ಅವಾಗಿಂದ ಕೂತು ರಿವೀಲ್ ಅಂತ ಇದ್ದಾರೆ. ಹಾಗೆ ಎಲ್ಲಿಂದ ಏನಾದ್ರು ಇದ್ರೆ ಹೇಳ್ಬೋದು. ನಾನು ಏನಿಲ್ಲ ಹೇಳೋಕ್ಕೆ. ಇವಾಗ BRB ಸ್ಟಾರ್ಟ್ ಆಗುತ್ತೆ. ಡೋಂಟ್ ಫರ್ಗೆಟ್, ಐ ಆಮ್ ಅನ್ ಆ್ಯಕ್ಟರ್, ಐ ಹ್ಯಾವ್ ಲಾಟ್ ಆಫ್ ಪ್ರಾಜೆಕ್ಟ್ಸ್. ಹಿಯರ್ ಮಿ ಔಟ್, ಐ ಹ್ಯಾವ್ ಫಿನಿಶ್ಡ್. There are a lot of projects lined up. One by one when it is happening, ಯಾವಾಗ ಏನು ಮಾಡಬೇಕು ಖಂಡಿತವಾಗಿ ಮಾಡ್ತೇನೆ. ನಾಟ್ ನೌ. ಕೇಳಿ ನೋಡಿ. ಅದೇ ಸೆನ್ಸಾರ್ ವಿಚಾರದಲ್ಲಿ ಅಲ್ಲೇ ಹೇಳಿದ್ವಿ. ನಾನು ಯಾಕೆ ಮಾತಾಡಲಿ, ಇದು ಹಾಡಿಂದೆಲ್ಲ ಪ್ರಾಬ್ಲಮ್ ಅಂದರೆ ಫೋನ್ ಹಾಕಿದ್ದೆ, ಏನ್ರಿ ಅದು ಅಂದ್ಬಿಟ್ಟು ಹಿಂಗೆ ಡಾಲಿಂಗ್ ಅಂದ್ರೆ ತಲೆ ಕೆಡ್ಸ್ಕೊಬಿಡಿ, ಏನೋ ಮಿಸ್ಟೇಕ್ಗಳು ಆಗೋಗ್ತವೆ, ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಇನ್ನೊಂದು 2 ದಿನದಲ್ಲಿ ಇನ್ನೊಂದು ಹೊಸ ಸಾಹಿತ್ಯ ಮಾಡಿ ಅದೇ ಸಾಂಗ್ ಹೊರಗಡೆ ಬಿಡಿ, ಯಾಕೆ ಪರವಾಗಿಲ್ಲ, ಮಿಸ್ಟೇಕ್ಸ್ ಎಲ್ಲರಿಂದ ಆಗುತ್ತೆ ಅಂತ. ಅದು ಬಿಟ್ಟರೆ ನನಗೆ ಈ ಸೆನ್ಸಾರ್ ವಿಚಾರದಲ್ಲಿ ನಮ್ಮ ಸಿನಿಮಾಗಳೇ ಒದ್ದಾಡ್ತಾ ಇರ್ತವೆ. ಸೊ ಗೊತ್ತಾಗಲ್ಲ ನನಗೆ. ಬಟ್ ಹಾಗಂತ ಸರ್, ಐ ಸ್ಟ್ರಾಂಗ್ಲಿ ಬಿಲೀವ್ ಸೆನ್ಸಾರ್ ಬೋರ್ಡ್ ಹ್ಯಾಸ್ ಗಾಟ್ ಅ ರೆಸ್ಪಾನ್ಸಿಬಿಲಿಟಿ ಸರ್. ಇಲ್ಲಿ ಕೂತು ಅವ್ರ ಮೇಲೆ ಆಪಾದನೆಗಳು ಹಾಕೋದು ತಪ್ಪಾಗುತ್ತೆ. ಒಂದೊಂದು ಸಿನಿಮಾಗೆ ಒಂದೊಂದು ಥರ ಪ್ರಾಬ್ಲಮ್ಗಳಿರ್ತಾವೆ. ನಾವು ಐ ಡೋಂಟ್ ನೋ ವಾಟ್ ಹ್ಯಾಪನ್ ವಿತ್ ದ ಸೆನ್ಸಾರ್. ನಾನು ಸೆನ್ಸಾರ್ ವಿಚಾರಕ್ಕೆ ಫೋನ್ ಮಾಡಿದಾಗ ನಂಗೆ ಒಂದೇ ಪ್ರಶ್ನೆ ಬರುತ್ತೆ, ಪ್ರೇಮ್ಗಾಗಿ ಇವನು ಧ್ರುವ್ ಯಾವುದಾದ್ರು ಒಂದು ಮ್ಯಾಟ್ರಲ್ಲಿ ಏನಾರ ಪ್ರಾಬ್ಲಮ್ ಆದಾಗ ಒಂದೇ ಪ್ರಶ್ನೆ ನಾನು ಕೇಳಿದೆ, ಐ ಓಕೆ? ಮೈ ಕ್ವೆಶ್ಚನ್ ಎಂಡ್ಸ್ ದರ್, ಐ ಓಕೆ? ಸೊ ಎಸ್ ಡಾರ್ಲಿಂಗ್ ಅಂತ ಅವ್ನು ಕಳಿಸ್ತಾನೆ, ಎಸ್ ಸರ್ ಅಂತ ಅವ್ರು ಕಳಿಸ್ತಾರೆ, ಅಲ್ಲಿ ಮುಗೀತು. ಎನಿಥಿಂಗ್ ಆಮ್ ಅ ಫೋನ್ ಕಾಲ್ ಅವೇ. ಏನಾರು ಹಂಚ್ಕೋಬೇಕಾ ಮಾಡಬೇಕು, ಯು ಕ್ಯಾನ್ ಕಾಲ್ ಮೀ, ಐ ಆಮ್ ಕನ್ಸರ್ನ್ ಸರ್. ನನ್ನ ಫ್ಯಾಮಿಲಿ, ನನ್ನ ಸ್ನೇಹಿತರು ಅಂದರೆ ಒಂದು ಕ್ವೆಶ್ಚನ್ ಹಾಕ್ತೀನಿ ನಾನು, ಐ ಓಕೆ? ದಟ್ಸ್ ಆಲ್ ಸರ್. ದೇ ನೀಡ್ ಟು ನೋ. ಒಂದು ಕಡೆ ಕಾಲಭೈರವ ಅನ್ನೋ ಪಾತ್ರಕ್ಕೆ ಸುದೀಪ್ ಅವ್ರನ್ನೇ ನೀವು ಆಯ್ಕೆ ಮಾಡೋದು ಕಾರಣ ಯಾಕಂದರೆ ಅವ್ರು ಹಿಂದೆ ಆಲ್ರೆಡಿ ಕೃಷ್ಣಾಪುರ ದಾರಿಯಲ್ಲಿ ವಿಷ್ಣು ಪಾತ್ರ ಮಾಡಿದರು, ಈಗ ಶಿವನ ಅವತಾರ.
ಸೊ ಅದಕ್ಕೆ ಮೂಲ ಕಾರಣ ಏನು? ಮೂಲ ಕಾರಣ ಅಂತ ಏನಿಲ್ಲ, ಕಾಲಭೈರವನಾಗ ನಂಗೆ ನೋಡೋಕೆ ನಂಗೆ ಅವರ ಭಾಳ ಇಷ್ಟ ಆ ಪಾತ್ರ. ಯಾಕಂದರೆ ಅವರ ಪರ್ಸ್ನಾಲಿಟಿ ಆಗಲಿ, ಅವರ ಇದಕ್ಕಾಗಲಿ ಆ ಪಾತ್ರ ಇನ್ಯಾರು ಕ್ಯಾರಿ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಇದಕ್ಕೆ ಕಾಲಭೈರವನಾಗಿ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಪವರ್ಫುಲ್ ಗಾಡ್ಸ್ ಇದ್ದಂಗೆ ತುಂಬ ಸ್ಟ್ರಾಂಗ್. ಹೌದು. ಅಷ್ಟು ಸ್ಟ್ರಾಂಗ್ ಇರುವಾಗ ಇನ್ನೊಂದು ಸ್ಟ್ರಾಂಗ್ ಇಟ್ಕೊಂಡು ಕ್ಯಾರಿ ಮಾಡಿದ್ದೀವಿ. ಹೌದು. ಅದು ತುಂಬ ಜವಾಬ್ದಾರಿ. ನಮ್ಮ ಅದನ್ನ ಹೇಗೆ ನಿಭಾಯಿಸಿದ್ದೀರಿ? ಇದು ತುಂಬ ಚೆನ್ನಾಗಿದೆ. ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ಅದ್ಭುತವಾಗಿ ನಿಮಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅದು ಎಷ್ಟು ಪವರ್ಫುಲ್ ಇದೆ, ಅದೆಷ್ಟು ಕ್ಯಾರಿ ಮಾಡ್ತಾರೆ ಅಂತ. ಸುದೀಪ್ ಆಡಿಯನ್ಸ್ ಅಂದರೆ ಅವ್ರ ಫ್ಯಾನ್ ಫಾಲೋವರ್ಸ್ ಆಗಿ ಜನರಲ್ ಎಲ್ಲರೂ ನೋಡೋದು. ಸೊ ಏನು ಹೆಚ್ಚು ಆ ಒಂದು ಅಪ್ಪೆ ಸಿಗ್ಬೋದು ಅವ್ನು ಯಾರು ಏ, ಅದು ಅದ್ಭುತ. ಅವ್ನು ಯಾರಣ್ಣ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ನಾನು ಇಲ್ಲೇ ಹೇಳ್ಬಿಟ್ರೆ ಯಾರು ಥಿಯೇಟರ್ ಬರ್ತೀರಾ ಎಲ್ಲ ಇಲ್ಲೇ ಹೇಳ್ಬಿಟ್ರೆ ಹಿಂಗೆ ಹಿಂಗೆ ಅಂತ ಅಲ್ವಾ, ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಆ ಒಂದು ಏನೋ ಮಾಡ್ತೀಯಾ? ಸ್ಟೈಲು ಕೆಲ್ಸ ಮಾಡು, ಇಲ್ಲ ಫೋನ್ ಇಳಿಸು. ಅದಂತೂ ನೋಡಿದ್ರೆ ಮತ್ತೆ ಮೈ ರೋಮಾಂಚನ ಆಗುತ್ತೆ. ಅದಂತೂ ಹೇಳಕ್ ಇಷ್ಟಪಡ್ತೀನಿ. ಫುಲ್ ಫಾರ್ಮ್ ಅಂತ ಕೇಳಿದಾಗ ಏನಾದ್ರು ಅರ್ಥ ಮಾಡ್ಕೋಬೋದು ಅಂತ ಸರ್ ಹೇಳಿದ್ರು. ಈಗ KD ಕಿಚ್ಚ ಮತ್ತೆ ಧ್ರುವ ಅಂತ ಕಾಂಬಿನೇಷನ್ ಅನ್ಕೋಬೋದಾ ಸರ್? ಈ ಕಡೆಯಿಂದ ಈಗ ಮದರ್ ಸೆಂಟಿಮೆಂಟ್ ಬಿಟ್ಟು ಬ್ರದರ್ ಸೆಂಟಿಮೆಂಟ್, ಧ್ರುವರನ್ನ ತಮ್ಮ ಅಂತ ಕರೀತೀರಿ. ಸೊ ಕಾಲಭೈರವ ಬಂದು ಹಣ್ಣನಾಗಿ ಬರ್ತಾರೆ ಈ ಸಿನಿಮಾಗೆ. ಎಸ್, ಟ್ರೂ. ಧ್ರುವರ ಬಗ್ಗೆ ಹೇಳೋದಾದ್ರೆ ತಮ್ಮ ಅಂತ ಪ್ರೀತಿ ಮಾತಾಡ್ತೀವಿ. ಈಗ ನನ್ನ ಪರ್ಸನಲ್ ರಿಲೇಶನ್ಶಿಪ್ ಎಲ್ಲ ಸಿನಿಮಾದ, ಅದು ನಂಗೆ ಗೊತ್ತಾಗಿಲ್ಲ. ಸಿನಿಮಾದಲ್ಲಿ ಏನು ಸರ್, ಈಸ್ ಅ ಸ್ಟಾರ್, ಈಸ್ ಅ ವೆರಿ ಬಿಗ್ ಪಾಪ್ಯುಲರ್ ನೇಮ್, ಈಸ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್ ಫಾರ್ ಹಿಮ್ಸೆಲ್ಫ್. ಆ್ಯಂಡ್ ಅವರು ತೆಗಿತಾರ ಬಡ್ಜೆಟ್ಸಲ್ಲಿ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಅವರ ಒಂದು ನಿಲುವು, ಚಿತ್ರರಂಗದಲ್ಲಿ ಇರುವಂಥ ನಿಲುವು. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ವಾಟ್ ಈಸ್ ಡೂಯಿಂಗ್. ಎಷ್ಟು 6 ಫಿಲ್ಮ್ಸ್, 6th ಇದು 6ನೇ ಸಿನಿಮಾಗೇನೆ ಇವತ್ತು ಈ ವೆಚ್ಚದ ಒಂದು ಸಿನಿಮಾ ತೆಗಿತಾ ಇದ್ದಾರೆ. 6ನೇ ಸಿನಿಮಾಗೆ ಈ ಬಡ್ಜೆಟಲ್ಲಿ ಒಂದು ಸಿನಿಮಾ ತೆಗಿತಾ ಇದ್ದಾರೆ ಅಂದಾಗ ಐ ಥಿಂಕ್ ಇಟ್ ಇಸ್ ಅ ಗ್ರೇಟ್ ಅಚೀವ್ಮೆಂಟ್. ಇಲ್ಲಿ ಅದನ್ನು ನೋಡಿದಾಗ ಐ ಥಿಂಕ್ ವಿ ನೀಡ್ ಹೀರೋಸ್ ಲೈಕ್ ದಟ್. ವಿ ನೀಡ್ ಈ ಥರ ಸಿನಿಮಾಗಳು ನಮ್ಮ ಚಿತ್ರರಂಗಕ್ಕೆ ಬೇಕು. ದುಡ್ಡು ಹಾಕುವಂಥ ಇಂಥ ನಿರ್ಮಾಪಕರು ಬೇಕು. ಇದನ್ನು ಸಪೋರ್ಟ್ ಮಾಡಿ ಒಳ್ಳೆ ರಿವ್ಯೂ ಬರೆಯುವಂಥ ನಿಮ್ಮಂಥ ಮಾಧ್ಯಮದವ್ರು ಬೇಕು. ಸೊ ಹೀಗಿರ್ಬೇಕಾದ್ರೆ ಇದೆಲ್ಲ ನಡೀತಾ ಇರುತ್ತೆ ಸರ್. ಸಹೋದರ ಅನ್ನೋದೇನಿದೆ, ನಾನು ಅವ್ರನ್ನ ಭಾಳ ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿನಿ ಅವ್ರಿಬ್ಬರನ್ನ. ಸೊ ಮೈ ಕೊಲಾಬ್ರೇಷನ್ ವಿತ್ ದೆಮ್ ಆನ್ ಅ ಪರ್ಸನಲ್ ನೋಟ್ ಇಸ್ ಆನ್ ಅ ಡಿಫ್ರೆಂಟ್ ಲೆವೆಲ್. ಸೊ ಅವರು ನಾವು ಮಾತಾಡ್ಕೋತಾ ಇರ್ತೀವಿ, ಯಾವಾಗಲೂ ಮಾತಾಡ್ಕೋ ಏನು ಮಾಡ್ತಾ ಇದ್ರೆ ಹಾಗೆ ಅಂತ. ಸೊ ದಟ್ ಡಸಂಟ್ ಮೀನ್ ನಾವು ಯಾವತ್ತು ಭೇಟಿಯಾಗಿ ಅಲ್ಲಿ ಸೇರೋಣ ಇಲ್ಲಿ ಸೇರೋಣ. ನೋ, ಐ ಡೋಂಟ್ ಥಿಂಕ್ ಸೊ. ಐ ರೆಸ್ಪೆಕ್ಟ್ ಹಿಸ್ ಟೈಮ್, ಹಿ ರೆಸ್ಪೆಕ್ಟ್ಸ್ ಮೈ ಟೈಮ್. ಬಟ್ ನಮ್ಮೆಲ್ಲರಿಗೂ ಒಂದು ಕರೆ ಮಾಡುವಷ್ಟು ಕಾಲ ಅಂತೂ ಎಲ್ಲರಿಗಿದೆ. ಕಾಲ ಭೈರವ. ಪ್ರೇಮ್ ಸರ್, ಇನ್ನೊಂದು ನಿಮ್ಮ ಹೇಳಿದ್ರು ಈ ಸಿನಿಮಾ ಒಂದು ಟ್ರೈಲರ್ ಅಂತ. ಸೊ ಬಟ್ ದ ಕನೆಕ್ಟಿವಿಟಿ ಟು ದ ಸೀಕ್ವೆಲ್, ಸೊ ಯು ಆರ್ ದ ಸಿನಿಮಾ ಇನ್ ದ ಸೀಕ್ವೆಲ್ ಅಂತ ಅನ್ಬೋದಾ? ಐ ಡೋಂಟ್ ನೋ, ಮೇ ಬಿ ಅದರಲ್ಲೂ ಇನ್ನೊಂದು ಯಾವುದೋ ಹೀರೋ ಕರೆಕ್ಟ್ ಮಾಡಕ್ಕೆ ಬರ್ಬೋದು. ಐ ಡೋಂಟ್ ನೋ, ಡೋಂಟ್ ಟ್ರಸ್ಟ್ ದಿಸ್ ಗೆ. ಇವರು ಕತೆ ಚೇಂಜ್ ಆಗ್ತಾ ಇರುತ್ತೆ, ಇನ್ನೊಂದೇನೋ ಆಗ್ತಾ ಇರುತ್ತೆ. ಈ ಸಿನಿಮಾದಲ್ಲಿ ಐ ಹ್ಯಾವ್ ಟು, ಇದನ್ನ ಒಂದು ಎಲ್ಲರಿಗೂ ಹೇಳಲೇಬೇಕಾಗಿರೋದು. ಅವರು ನನಗೆ ಫೋನ್ ಮಾಡಿ ಸೀಕ್ವಲ್ ಇದೆ ಅದಕ್ಕೆ ನೀವೇ ಹೀರೋ ಅಂದ ತಕ್ಷಣ ಟೆಂಪ್ಟ್ ಆಗಿ ಬಂದಿದ್ದು ನಾನಲ್ಲ. ಅವರೈಟ್, ನಾವು ಕಮ್ ಆನ್, ಐ ಹ್ಯಾವ್ ಮೈ ಓನ್ ಫಿಲ್ಮ್ಸ್, ಐ ಹ್ಯಾವ್ ಮೈ ಓನ್ ರೆಸ್ಪಾನ್ಸಿಬಿಲಿಟೀಸ್. ಈ ಸಿನಿಮಾದಕ್ಕೆ ಅವಶ್ಯಕತೆ ಇದ್ದಾಗ ಮೊದಲನೇ ಇದಕ್ಕೆ ನಾಯಕ ನಟ ಬರೋದು ಧ್ರುವ. ಈ ಥರದಲ್ಲಿ ಇನ್ನೊಂದು ಸೀಕ್ವೆಲ್ ಅಂತ ಬಂದರೆ ನಾನು ಈಗಲೇ ಹೇಳ್ತಾ ಇದ್ದೀನಿ, ನನ್ನ ಫಸ್ಟ್ ಮೀಟಿಂಗ್ ವಿಲ್ ಬಿ ವಿತ್ ಧ್ರುವ. ಧ್ರುವ, ಈಸ್ ದಿಸ್ ದ ಸ್ಟೋರಿ, ಈಸ್ ದಿಸ್ ಓಕೆ, ಐ ಯು ಓಕೆ ವಿತ್ ದಿಸ್? ನಾವು ಹಾಗಿರ್ಬೇಕಾದ್ರೆ ಐ ಥಿಂಕ್ ಯಾವಾಗಲೂ ಒಂದು ಫ್ರಾಂಚೈಸಿ ಅಂತ ಬಿಲ್ಡ್ ಆಗೋದೇ ಫಸ್ಟ್ ಪಾರ್ಟಿಂದ ಬಿಲ್ಡ್ ಆಗಿ ಅಕಸ್ಮಾತ್ ಈ ಚಿತ್ರ ಬಹಳ ದೊಡ್ಡ ಯಶಸ್ಸಾದಲ್ಲಿ ನಾನು ಅವಾಗ ಬಂದು ಎರಡನೇ ಇದರಲ್ಲಿ ಬಂದ್ಬಿಟ್ಟು ನಾನೇನೋ ಮಾಡಕ್ಕೆ ಬಂದಾಗ ತಪ್ಪಾಗುತ್ತೆ. This success belongs to all those people who did the first part. So it is my responsibility. I'll go to him and have a chat. And then we'll decide. It's too, I think, cutting close. ಇವಾಗ ನೋಡಿದ್ರೆ ಎಲ್ಲರೂ ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಮೊದಲನೇ ಈಗೇನಿದೆ KD, ಅದು ಸಕ್ಸಸ್ ಆಗೋಕ್ಕೆ, ಅದು ಜನಗಳಿಗೆ ತಲುಪೋದಕ್ಕೆ, ಅದು ಎಲ್ಲರೂ ಇಷ್ಟಪಡೋದಕ್ಕೆ ಏನೇನು ಮಾಡಬೇಕು ಅದನ್ನು ಫಸ್ಟ್ ಪ್ರಯತ್ನ ಮಾಡ್ತದೆ. ಸೀಕ್ವಲ್ ಇಸ್ ಟೂ ಫಾರ್ ಫ್ರಮ್ ಅವರ್ ಪ್ಲೇಟ್ ಆಸ್ ಯೆಟ್. ಓಕೆ,